ಕಾರ್ಯಾಚರಣೆಗೆ ಎಷ್ಟು ಕಷ್ಟ ಅಂತ ತಾವೆಲ್ಲರೂ ಕೂಡ ನೋಡಿರ್ತೀರಾ. ಕಾರ್ಯಾಚರಣೆ ಆಯಿತು ಅಂತೂ ಲೋಡ್ ಮಾಡಿ ಈ ಒಂದು ಆನೆಯನ್ನ ಬೆರಣಗೋಡು ಭಾಗದಿಂದ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರ ಕ್ರಾಲ್ಗೆ ಸ್ಥಳಾಂತರ ಮಾಡಲಾಯಿತು. ಅಲ್ಲಿ ಪ್ರತಿಭಟನೆಯು ಸಹ ಒಂದು ಕಡೆ ಆಗ್ತಾ ಇದ್ರೆ ಲಾರಿಗಳನ್ನು ಬಿಡ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ಈ ಲಾರಿನೂ ಬಿಡ್ತಿರಲಿಲ್ಲ, ಕೇಜ್ ಲಾರಿನೂ. ಅಂಥದ್ರಲ್ಲೂ ರಿಕ್ವೆಸ್ಟ್ನ ಮಾಡ್ಕೊಂಡು ಈ ಒಂದು ಲಾರಿನ ಕಳಿಸ್ಕೊಟ್ರು. ಕಂಪ್ಲೀಟಲ್ಲಿ ದೊಡ್ಡ ಪ್ರತಿಭಟನೆ, ಲಾಠಿ ಚಾರ್ಜು, ಸೊ ಅದನ್ನೆಲ್ಲ ನ್ಯೂಸಲ್ಲಿ ನೋಡಿರ್ತೀರಾ. ದೊಡ್ಡ ಮಟ್ಟಿಗೆ ಗಲಾಟೆಯೂ ಸಹ ಆಗಿತ್ತು. ಇದನ್ನೆಲ್ಲ ಹೊರತುಪಡಿಸಿ ಆನೆ ಸೇಫ್ ಆಗಿ ಬಂದು ಕ್ರಾಲ್ಗೆ ರೀಚ್ ಆಯಿತು. ಅಲ್ಲಿ ಕ್ರಾಲ್ಗೆ ನೂಕುವಂಥ ಒಂದು ಕೆಲಸ ಜವಾಬ್ದಾರಿಯನ್ನು ತಗೊಂಡಿದ್ದು ನಮ್ಮ ಅದ್ಭುತವಾದಂಥ ಬಹದ್ದೂರ್ ಆನೆ. ಹೌದು, ಬಹದ್ದೂರ್ ಆನೆ ಇದ್ದಂಥ ಕಾರಣ ಮತ್ತೆ ಅಲ್ಲಿ ಆನೆಗಳನ್ನು ಬಳಸ್ಕೊಂಡು ಕ್ರಾಲ್ಗೆ ಹಾಕುವಂಥ ಕೆಲಸವನ್ನ ಮಾಡಿದ್ರು. ಇಲ್ಲಾಂದರೆ ಇಲ್ಲಿಂದ ಅಂದರೆ ಏನು ಕ್ಯಾಂಪ್ ಮಾಡಿರ್ತಾರೆ, ಬೇಸ್ ಕ್ಯಾಂಪ್ ಮಾಡಿರ್ತಾರೆ ಜೇನುಗುದ್ದೆ ಭಾಗದಲ್ಲಿ, ನಮ್ಮ ಭೀಮಾ ಮಹೇಂದ್ರ ಆಗಿರೋದ್ರಿಂದ ಒಟ್ಟು 7 ಆನೆಗಳು. ಆ 7 ಆನೆಗಳಲ್ಲಿ ಒಂದು 2-3 ಆನೆಗಳು ಹೋಗ್ಬೇಕಾಗಿತ್ತು. ಅದೊಂದು ಸ್ವಲ್ಪ ಕಷ್ಟದ, ಮತ್ತು ಯಾಕಂದರೆ ತುಂಬಾ ಸುಸ್ತಾಗ್ಬಿಟ್ಟಿರ್ತಾರೆ, ಮತ್ತೆ ಹೋಗಿ ಬಂದು ಸ್ವಲ್ಪ ಕಷ್ಟದ ಕೆಲಸ ಆಗ್ಬಿಡೋದು. ಸೊ ಹೀಗಾಗಿ ಯಾವ ಆನೆಗಳು ಕೂಡ ಹೋಗಲಿಲ್ಲ ಕ್ರಾಲ್ಗೆ ನುಗ್ಗೋಕ್ಕೆ. ಅಲ್ಲೇ ಆನೆಗಳನ್ನು ಬಳಸ್ಕೊತಾರೆ ಬಹದ್ದೂರ್, ಬಾಲಣ್ಣ ಮತ್ತು ಅಶ್ವತ್ಥಮ್ಮ. ಬಾಲಣ್ಣ ಆನೆ ಕೂಡ ತುಂಬಾ ಚೆನ್ನಾಗಿದ್ದಾನೆ, ತಾವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಬಾಲಣ್ಣ ಆನೆ ಆರೋಗ್ಯವಾಗಿದ್ದಾನೆ. ಕಿವಿಯನ್ನು ಕಟ್ ಮಾಡಿದ್ರು ಹುಷಾರಿಲ್ಲದ ಕಾರಣ, ಸ್ವಲ್ಪ ಗ್ಯಾಂಗ್ರೇಜ್ ಆದಂಥ ಕಾರಣ. ಬಟ್ ಈಗ ಫುಲ್ ಕಂಪ್ಲೀಟಾಗಿ ರಿಕವರ್ ಆಗಿದ್ದಾನೆ ನಮ್ಮ ಬಾಲಣ್ಣ ಆನೆ. ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕ್ರಾಲ್ಗೆ ಹಾಕೋದು ಕೂಡ ತುಂಬಾ ಸಾಮಾನ್ಯದ ಮತ್ತು ಅಲ್ವೇ ಅಲ್ಲ. ನೋಡಿ ಎಷ್ಟು ಜನ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟದ ಕೆಲಸ, ಬಹಳ ಡೇಂಜರ್ ಕೆಲಸ ಅಂತ ಹೇಳ್ಬೋದು, ರಿಸ್ಕಿ ಕೆಲಸ ಅಂತ ಹೇಳ್ಬೋದು. ಅಲ್ಲಿ ಕ್ರಾಲ್ಗೆ ಹಾಕುವಂಥ ಕೆಲಸವನ್ನು ಬಹದ್ದೂರ್ ನೂಕ್ತಾ ಎಳ್ಕೊತಾ ಇದ್ದಾನೆ. ಈ ಕಡೆ ಹಿಂದ್ಗಡೆ ಬಾಲಣ್ಣ ಇದ್ದಾನೆ. ಬಾಲಣ್ಣ ಕಿವಿನ ಗಮನಿಸ್ತಾ ಇರ್ಬೋದು, ರಿಕವರ್ ಆಗಿದ್ದಾನೆ, ಆರೋಗ್ಯವಾಗಿದ್ದಾನೆ. ಭಾಳ ನ್ಯೂಸ್ಗಳು ಕೂಡ ಓಡಾಡ್ತಿತ್ತು, ವೈರಲ್ ಆಗಿತ್ತು, ಬಾಲಣ್ಣ ಕಿವಿ ಹಾಗೆ ಹೀಗೆ ಅಂತೆಲ್ಲ. ಬಟ್ ಎಸ್, ಹೌದು ಆಗಿತ್ತು ಆ ಥರ ಎಲ್ಲ. ತುಂಬಾ ದೊಡ್ಡ ಡ್ಯಾಮೇಜ್ ಸಹ ಆಗಿತ್ತು ಕಿವಿಯನ್ನೇ ಕತ್ತರಿಸ್ಬಿಟ್ಟಿದ್ದಾರೆ ಪಾಪ. ಒಂದು ಕಿವಿನೇ ಇಲ್ಲ ಬಾಲಣ್ಣಗೆ. ಅಂಥದ್ರಲ್ಲೂ ರೆಡಿ ಮಾಡಿದ್ದಾರೆ ಬಾಲಣ್ಣ ಆನೆನ. ಹಿಂಗೆ ಒಟ್ಟಿನಲ್ಲಿ ದೇವ್ರದಿಂದ ಬಾಲಣ್ಣ ಆನೆ ಕೂಡ ಉಳ್ಕೊಂಡ. ಈಗ ಅವನು ಕೂಡ ಈ ಒಂದು ಕ್ರಾಲ್ಗೆ ಹಾಕುವಂಥ ಒಂದು ಕೆಲಸದಲ್ಲಿ ಭಾಗಿಯಾದ. ಇನ್ನು ಕಾಡಾನೆಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಸೇಫ್ ಆಗಿ ಕಾಡಾನೆಯನ್ನು ಕ್ರಾಲ್ಗೆ ಹಾಕಿದ್ದಾರೆ ಟ್ರೈನಿಂಗ್ ಪರ್ಪಸ್ಗಾಗಿ. ಇನ್ನೊಂದು 4 ತಿಂಗಳ ಕಾಲ ಈ ಒಂದು ಕಾಡಾನೆ ಕ್ರಾಲ್ ಒಳಗಡೆ ಇದ್ದು ಟ್ರೈನಿಂಗನ್ನು ಪಡ್ಕೊಂಡು ನಂತರ ಹೊರಗಡೆ ಬರುತ್ತಾನೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕೆಂದರೆ ಈ 4 ದಿವಸದ ಒಂದು ಕಷ್ಟದ ಕಾರ್ಯಾಚರಣೆಯಲ್ಲಿ ಪ್ರತಿಯೊಬ್ಬರು ಅರಣ್ಯ ಇಲಾಖೆ ಯಾರೆಲ್ಲ ಶ್ರಮಿಸಿದ್ದಾರೆ ಎಲ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬಾ ಕಷ್ಟದ ಕೆಲಸ. ಒಂದು ಬೆಟ್ಟ ಗುಡ್ಡದಲ್ಲಿ ಕಾರ್ಯಾಚರಣೆ, ಕಾಡು ಪ್ರದೇಶ ಮಾಡೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಕಾಫಿ ಎಸ್ಟೇಟ್ ಆಗಿರ್ಬೋದು, ಆ ಕಡೆ ಸುತ್ತಮುತ್ತ ಮಾಡೋದು ಅದೊಂಥರ ಕಾರ್ಯಾಚರಣೆ. ಬಟ್ ಈ ಒಂದು ಟೆರೇನ್ ಜಾಗದಲ್ಲಿ ರಿಸ್ಕಿ ಕಾರ್ಯಾಚರಣೆ ಅನ್ಬೋದು. ಅಂಥದ್ರಲ್ಲಿ ಲಾರಿಗಳು ಮೇಲ್ಗಡೆ ಹೋಗಿ ಬಂದು ತುಂಬಾ ಒಂದು ಜಾಗ, ಒಂದು ಸೇಮು ಯಾವ ರೀತಿ ಘಾಟ್ ಸೆಕ್ಷನ್ ಇರುತ್ತೆ, ತಿರುವುಗಳು, ಅದು ಸಣ್ಣ ಸಣ್ಣ ರೋಡ್ಗಳು ಬೇರೆ, ಅಂಥ ಒಂದು ಸ್ಲೋಪು, ಇಳಿಜಾರು, ಅಪ್ಪು ಇದೆಲ್ಲ. ಮತ್ತು ಲಾರಿ ಡ್ರೈವರ್ಸ್ಗಳು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದಾರೆ. ಲಾರಿ ಡ್ರೈವರ್ಸ್ಗಳ ಒಂದು ಪರಿಶ್ರಮ ಕೂಡ ತುಂಬಾ ಜಾಸ್ತಿ ಇದೆ. ಬ್ರೇಕು ತುಂಬಾ ಸ್ಲೋಪ್ ಇದ್ದಂಥ ಕಾರಣ ಬ್ರೇಕ್ ಹಿಡಿದ್ರು ಅಪ್ಲೈ ಆಗ್ತಿರಲಿಲ್ಲ. ನಿನ್ನೆ ವಿಡಿಯೋಗಳನ್ನೆಲ್ಲ ನೋಡಿರ್ತೀರ. ಹಿಂದ್ಗಡೆ ಒಂದು ಕ್ರೈನ್ ಸಪೋರ್ಟ್ ತಗೊಳ್ತಾರೆ, ಬೆಲ್ಟ್ ಹಾಕಿರ್ತಾರೆ ಕ್ರೈನ್ಗೆ. ಮತ್ತೆ ಕ್ರೈನ್ಗಿಂದ್ರೆ JCBಗೆ ಒಂದು ಅದನ್ನು ಕೂಡ ಬೆಲ್ಟ್ ಹಾಕಿರ್ತಾರೆ. ಈ ಒಂದು JCB ಮತ್ತು ಕ್ರೈನ್ ಇರಲೇಬೇಕಾಯಿತು. KH ಲಾರಿನ ಕೆಳಗಡೆ ಸ್ಲೋಪ್ ಇದ್ದಂಥ ಜಾಗದಲ್ಲಿ ಇಳಿಸೋ ಅಷ್ಟೊತ್ತಿಗೆ ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು. ಸಕ್ಸಸ್ಫುಲಿ ಆನೆನ, ಒಂದು 30 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿದು ಕ್ರಾಲ್ಗೆ ಹಾಕುವಂಥ ಕೆಲಸವನ್ನು ಇಲಾಖೆ ಅಧಿಕಾರಿಗಳು ಸಹ ಮಾಡಿದ್ದಾರೆ. ನಮ್ಮ ಬಹದ್ದೂರ್ ಆನೆ ಕ್ರಾಲ್ಗೆ ಹಾಕುವಂಥ ಒಂದು ಜವಾಬ್ದಾರಿ ತೆಗೆದುಕೊಂಡಿದ್ದು. ಸಪೋರ್ಟಿಗೆ ನಮ್ಮ ಬಾಲಣ್ಣ ಆನೆ, ಅಶ್ವತ್ಥಮ್ಮ ಆನೆಯನ್ನು ಸಹ ಬಳಸ್ಕೊಂಡಿದ್ರು. ಈ ಒಂದು ರೋಚಕವಾದಂಥ ಕಾರ್ಯಾಚರಣೆ 4 ದಿವಸದಿಂದ ಜನರೆಲ್ಲರೂ ಕೂಡ ಕಾಯುತ್ತಾ ಕುಳಿತಿದ್ರು. ಏನಾಗ್ಬೋದು ಮುಂದೆ, ನಿಜವಾಗ್ಲೂ ಯಾವ ರೀತಿಯ ಒಂದು ಆನೆ ಸಿಗುತ್ತೆ, ಸೆರೆಯಾಗುತ್ತೆ, ಏನು ಕತೆ ಅಂತೆಲ್ಲ. 4 ದಿವಸದಿಂದ ಆಟ ಆಡಿಸಿ ಫೈನಲಿ ಒಂದು ಆನೆಯು ಕೂಡ ಸರಿಯಾಗುತ್ತೆ. ಅನ್ಫಾರ್ಚುನೇಟ್ಲಿ ಆ ಒಂದು ಭಾಗದಲ್ಲಿ ಏನಾಗುತ್ತೆ ಅಂದರೆ ಮಹಿಳೆಯೊಬ್ಬರು ಕೂಡ ಮೃತಪಡ್ತಾರೆ. ಅನ್ಫಾರ್ಚುನೇಟ್ಲಿ ನಿನ್ನೆ ಬೆಳಗ್ಗೆ ಕಾರ್ಯಾಚರಣೆ ಹೇಗಿದ್ರು ಮುಂದುವರಿತಾ ಇತ್ತು, ಟ್ರ್ಯಾಕಿಂಗ್ ಎಲ್ಲವೂ ಕೂಡ ನಡೀತಿತ್ತು. ಅಂಥದ್ರಲ್ಲಿ ಆ ಒಂದು ಕಾಫಿ ಎಸ್ಟೇಟ್ ಮಾಲೀಕ ಮಾಡಿದಂಥ ಒಂದು ತಪ್ಪು ಅನ್ಬೋದು. ಪಾಪ ಒಂದು ಮಹಿಳೆಯನ್ನು ಅಲ್ಲಿ ಹೊರಗಡೆ ಕಳಿಸ್ತಾರೆ ಏನೋ ಒಂದು ಕೆಲಸಕ್ಕಾಗಿ. ಅರಣ್ಯ ಇಲಾಖೆ ಈಗಾಗಲೇ ಸೂಚನೆಯನ್ನು ಸಹ ನೀಡಿ ಯಾರು ಕೂಡ ಆಚೆ ಬರಬೇಡಿ, ಕಾಡಾನೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಕಾಡಾನೆ ಮೂವ್ಮೆಂಟ್ ಇದೆ, ಓಡಾಡ್ತಾ ಇದೆ ಅಂತೆಲ್ಲ ಹೇಳಿದ್ರು ಕೂಡ ಈ ಮಹಿಳೆ ಕೂಡ ಆಚೆ ಬಂದ್ಬಿಡ್ತಾರೆ. ಪಾಪ ಒಂದು ಓನರ್ ಕಳಿಸಿದ್ದ ಅನಿಸುತ್ತೆ. ಅನ್ಫಾರ್ಚುನೇಟ್ಲಿ ಸಿಗಾಕೊಂಡ್ಬಿಡ್ತಾರೆ ಕಾಡಾನೆಗೆ, ಅವರು ಡೆತ್ ಆಗ್ಬಿಡುತ್ತೆ. ಮತ್ತು ಕಡಬಗೆರೆ ಭಾಗದಲ್ಲಿ ದೊಡ್ಡ ಪ್ರತಿಭಟನೆಯೂ ಸಹ ಮಾಡೋಕ್ಕೆ ಶುರು ಮಾಡ್ತಾರೆ. ಸಂಜೆ ಆದರೂ ಕೂಡ
ಮತ್ತು ರಾತ್ರಿ ತನಕ ಕೂಡ ಒಂದು ಪೊಲೀಸ್ ಸ್ಟೇಷನ್ ಮತ್ತು ಲಾಠಿ ಚಾರ್ಜ್ ಏನೇನೋ ಒಂದು ದೊಡ್ಡ ದೊಡ್ಡ ಗಲಾಟೆಗಳಾಯಿತು. ಅದನ್ನೆಲ್ಲ ನ್ಯೂಸ್ನಲ್ಲಿ ಸಹ ನೀವು ನೋಡ್ಬೋದು. ಅಂಥ ಒಂದು ಕಷ್ಟದ ಒಂದು ಪ್ರೆಷರ್ ಟೈಮ್ನಲ್ಲೂ ಕಾರ್ಯಾಚರಣೆ ಒಟ್ಟಿನಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿಬಿಡ್ತಾರೆ. ನಿನ್ನೆ ಒಂದು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಆನೆ ಕೂಡ ಸಿಕ್ಕಿ ಅದನ್ನು ಎಳ್ಕೊಬಂದು 2-3 ಗಂಟೆ ಅಷ್ಟೊತ್ತಿಗೆ ಲೋಡ್ ಸಹ ಮಾಡಿ ಅದನ್ನು ಅಲ್ಲಿಂದ ಕಡಬಗೆರೆ ಭಾಗದಿಂದ ಕಳಿಸ್ಕೊಡ್ತಾರೆ ಸಕ್ಕರೆ ಬೈಲ್ಗೆ. ನಂತರ ಒಂದು ಸಂಜೆ 5-6 ಗಂಟೆ ಅಷ್ಟೊತ್ತಿಗೆ ಈ ಒಂದು ಆನೆನ ತೆಗೆದುಕೊಂಡೋಗಿ ಅಲ್ಲಿ ಕ್ರಾಲ್ ಒಳಗಡೆ ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ದಂತ ಉದ್ದ ಇದ್ದಂಥ ಕಾರಣ ದಂತವನ್ನು ಕಟ್ ಮಾಡಲಾಗಿದೆ ಸುರಕ್ಷತೆಗಾಗಿ. ನೆಕ್ಸ್ಟು ಫ್ಯೂಚರ್ನಲ್ಲಿ ಒಂದು ಆನೆನ ಸಕ್ರೇಬಲ್ ಕ್ಯಾಂಪ್ನಲ್ಲಿ ನೋಡ್ಬೋದು. ಚೆನ್ನಾಗಿ ತಯಾರು ಮಾಡಲಿ, ಎಲ್ಲ ರೀತಿಯ ಒಂದು ಸಹಕಾರವನ್ನು ಇಲಾಖೆ ಕೂಡ ಮಾಡಿದೆ, ಮತ್ತು ರಾಜಕೀಯ ವ್ಯಕ್ತಿಗಳು ಸಹ ಅಷ್ಟೇ. ಬಹದ್ದೂರ್ ಆನೆ ನಿಜವಾಗ್ಲೂ ಕೂಡ ಒಳ್ಳೆ ಆನೆ, ಕಾರ್ಯಾಚರಣೆಗೆ ಬಂದಿರಲಿಲ್ಲ, ಬಟ್ ಅಲ್ಲೇ ಇತ್ತು, ಸಪೋರ್ಟ್ಗೆ ಬೇಕಾಗುತ್ತಲ್ವ ಅದರ ಒಂದು ಬಲಶಾಲಿ ಆನೆ ಇಫ್ ಇನ್ ಕೇಸ್ ಕಾಡಾನೆ ಹಿಡಿದ್ರೆ ಕ್ರಾಲ್ಗೆ ಹಾಕೋಕ್ಕೆ. ಸೊ ಹೀಗಾಗಿ ಅವನು ಅಲ್ಲೇ ಇದ್ದ, ನಮ್ಮ ಬಹದ್ದೂರ್ ಜೊತೆಗೆ ಬಾಲಣ್ಣ ಸಹ ಇದ್ದಾನೆ, ಅವನು ಕೂಡ ಇದ್ದ. ನೋಡಿ ಯಾವ ರೀತಿ ನಮ್ಮ ಬಹದ್ದೂರ್ ಆನೆ ಕ್ರಾಲ್ ಒಳಗಡೆ ಈ ಒಂದು ಕಾಡಾನೆಯನ್ನು ನುಗ್ತಾ ಇದ್ದಾನೆ ಅಂತ. ಏಜ್ ಇನ್ನು ಚಿಕ್ಕದೇನೆ, ಹೈಟ್ ನೋಡ್ತಾ ಇರ್ಬೋದು. ಬಾಲಣ್ಣ ಹಿಂದ್ಗಡೆ ಅಶ್ವತ್ಥಮ್ಮ ಸಹ ಇದ್ದಾನೆ. ಆರಾಮಾಗಿ ಎಲ್ಲ ಆನೆಗಳು ಕೂಡ ಸೇಫ್ ಆಗಿದ್ದಾವೆ, ಆರೋಗ್ಯವಾಗಿದ್ದಾವೆ ಸಕ್ಕರೆ ಬೈಲ್ನಲ್ಲಿ. ಅಂತೂ ಕಾಡಾನೆಯನ್ನು ಒಳಗಡೆ ಬಹದ್ದೂರ್ ನುಗ್ತಾನೆ. ಆನೆ ಗಮನಿಸ್ತಾ ಇರ್ಬೋದು, 30 ವರ್ಷ ಇರ್ಬೋದು ಏಜು. ಒಳ್ಳೆ ಫ್ಯೂಚರ್ ಇದೆ ಒಂದು ಆನೆಗೆ, ನೋಡೋಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಕಟ್ಟುಮಸ್ತು ಇದೆಯಾ. ಇದು ಬಹುಶಃ ಭದ್ರಾ ಭಾಗದಿಂದ ಬಂದಿರುವಂಥ ಕಾಡಾನೆ ಇರ್ಬೋದು. ಸುಮಾರು ದಿವಸದಿಂದ ಇದೇ ಒಂದು ಬಡವನೂರು ಭಾಗ ಸುತ್ತಮುತ್ತ ಸುತ್ತಾಡುತ್ತಿತ್ತು. ಎಲ್ಲರ ಮೇಲೆ ಅಂದರೆ ಇಬ್ಬರ ಮೇಲೆ ದಾಳಿ ಮಾಡಿತ್ತಂತೆ ಈ ಒಂದು ಆನೆ. 6 days ಬ್ಯಾಕ್ ಒಬ್ಬರ ಮೇಲೆ, ನಿನ್ನೆ ಒಬ್ಬರ ಮೇಲೆ. ಸೊ ಒಂದು ಲೊಕೇಶನನ್ನು ಪತ್ತೆ ಹಚ್ಚಿ ಸದ್ಯಕ್ಕೆ ಒಂದು ಆನೆನ ಸೆರೆ ಹಿಡಿದು ನೆಕ್ಸ್ಟು ಕ್ರಾಲ್ಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟಪಟ್ಟಿದ್ದಾರೆ ಇಲಾಖೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ತಪ್ಪದೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ. ನೆಕ್ಸ್ಟ್ ಏನಾಗುತ್ತೆ, ಕಾರ್ಯಾಚರಣೆ ಮಾಡ್ತಾರಾ, ಏನು ಕತೆ, ನೆಕ್ಸ್ಟು ಮುಂದಿನ ವಿಡಿಯೋದಲ್ಲೂ ಸಹ ಅದು ಗೊತ್ತಾಗುತ್ತೆ. ಅಪ್ಡೇಟ್ ಕೂಡ ತಿಳಿಸ್ತಾ ಹೋಗ್ತೀವಿ. ಒಂದು ಸಕ್ಸಸ್ಫುಲ್ಲಾಗಿ ಕ್ರಾಲ್ ಒಳಗಡೆ ಕಾಡಾನೆಯನ್ನು ನೂಕುವಂಥ ಒಂದು ಕೆಲಸ ಕಂಪ್ಲೀಟ್ ಆಯಿತು ಅಂತು. ನಂತರ ಅದನ್ನೆಲ್ಲ ಫಿಕ್ಸಿಂಗ್ ಮಾಡಬೇಕಲ್ಲ, ದಿಂಬಿ ಎಲ್ಲವನ್ನೂ ಕೂಡ ಮತ್ತೆ ವಾಪಸ್ಸು ತೆಗ್ದಿರ ಅಲ್ಲಿ ಫಿಕ್ಸ್ ಮಾಡಬೇಕು. ನೆಕ್ಸ್ಟು ಇಲ್ಲಿ 4 ತಿಂಗಳು ಈ ಒಂದು ಕಾಡಾನೆ ಇಲ್ಲೇ ಇರುತ್ತೆ, ಬೆಳಗುತ್ತೆ. ನೆಕ್ಸ್ಟು ಒಂದು 4 ತಿಂಗಳು ಬಳಿಕ ಈ ಒಂದು ಆನೆನ ಆಚೆ ತೆಗಿತಾರೆ, ಆಗ ನೋಡ್ಬೋದು. ಜೊತೆಗೆ ಹೊಸ ನಾಮಕರಣ ಹೆಸರು ಸಹ ಇಟ್ಟಿರ್ತಾರೆ. ಒಟ್ಟಿನಲ್ಲಿ ಒಂದು ಹೊಸ ಸೇರ್ಪಡೆ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ. ಅಶ್ವತ್ಥಮ್ಮನ ನೋಡ್ತಿರ್ಬೋದು, ಅಶ್ವತ್ಥಮ್ಮ ಸಹ ಭಾಗಿಯಾಗಿದ್ದ. ಚೆನ್ನಾಗಿ ಒಳಗಡೆ ನುಗ್ಗುವಂಥ ಒಂದು ಕೆಲಸ ಕೂಡ ಆಯಿತು ಸಕ್ಸಸ್ಫುಲ್ಲಾಗಿ. ಜನರಿಗೂ ಕೂಡ ನಿರೀಕ್ಷೆ ಇತ್ತು ಕಾಡಾನೆ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ. ಯಾಕಂದರೆ 4 ದಿವಸ ಕಂಟಿನ್ಯೂಟಿ ಅಂದರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಒಂದು ದಿವಸ ಕೂಡ ರೆಸ್ಟ್ ತಗೊಂಡಿಲ್ಲ ಪಾಪ. ಆನೆ ಮಾವುತ ಕಾವಡಿ ಅಂತ ಅದು ಎಷ್ಟು ಕಷ್ಟಪಟ್ಟಿದ್ದು ಅವ್ರಿಗೆ ಗೊತ್ತು. ಕರೆಕ್ಟಾಗಿ ಊಟ ತಿಂಡಿ ಸಹ ಇಲ್ಲ, ಯಾಕೆಂದರೆ ಆ ಒಂದು ಕ್ಯಾಂಪ್ನಲ್ಲಿ ಬೇಸ್ ಕ್ಯಾಂಪೇನ್ ಮಾಡಿ ಯಾರು ಜನಗದ್ದೆ ಭಾಗದಲ್ಲಿ ಕರೆಕ್ಟಾಗಿ ಊಟ ತಿಂಡಿಯನ್ನು ಮಾಡ್ತಾನೆ ಇರಲಿಲ್ಲ. ಅದೊಂದು ಕಂಪ್ಲೇಂಟ್ ಅಂತಲೇ ಹೇಳ್ಬೋದು.